ಆತ್ಮೀಯ ವಿದ್ಯಾರ್ಥಿಗಳಿಗೆ ಕೆಎಸ್ ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ನಾವು ಇವತ್ತು ದಿನಾಂಕ 18 ಫೆಬ್ರವರಿ 2026 ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ನೋಡೋಣ. ಅದರಲ್ಲಿ ವಿಶೇಷವಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇದಾಗಿರುತ್ತೆ. ತಾವೆಲ್ಲರೂ ಕೆಪಿಎಸ್ಸಿ, ಕೆಇಎ ಮತ್ತು ಇನ್ನಿತರ ಯಾವುದೇ ಕರ್ನಾಟಕದ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ರು, ಪಿಸಿ ಮತ್ತು ಪಿಎಸ್ ಆಗಿರ್ಬೋದು, ಎಲ್ಲರಿಗೂ ಈ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಸುಮಾರು 3ರಿಂದ 4 ಪ್ರಶ್ನೆಗಳು ಪ್ರತಿ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ತಾವೆಲ್ಲರೂ ಇವುಗಳನ್ನ ನೋಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಕೆಎಸ್ ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ. ಮೊದಲನೇದಾಗಿ ಕರ್ನಾಟಕದ ಪ್ರಚಲಿತ ವಿದ್ಯಮಾನ ಯಾವುದಂದ್ರೆ ಕರ್ನಾಟಕ ಬಯೋ ಎಕನಾಮಿ ವರದಿ 2025. ಕರ್ನಾಟಕ ಬಯೋ ಎಕನಾಮಿ ರಿಪೋರ್ಟ್ 2025 ಅಂತಕ್ಕಂಥದ್ದು ರಿಲೀಸ್ ಆಗಿದೆ. ಹೀಗಂದ್ರೆ ಏನು, ಬಯೋ ಎಕನಾಮಿ ಅಂದ್ರೆ ಏನು ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಬೇಕು. ಬಯೋ ಎಕನಾಮಿ ಅಂದ್ರೆ ಏನು? ಜೈವಿಕ ಆರ್ಥಿಕತೆ ಅಂತ ಕನ್ನಡದಲ್ಲಿ ಕರಿತೀವಿ. ಹೀಗಂದ್ರೆ ನವೀಕರಿಸಬಹುದಾದ, ಅಂದ್ರೆ ನಾವು ಯಾವುದೇ ಒಂದು ಇಂಧನವನ್ನ ಅಥವಾ ಸಂಪನ್ಮೂಲವನ್ನ ಬಳಕೆ ಮಾಡಿದಾಗ ಅದನ್ನ ಮತ್ತೆ ನಾವು ಮರು ಯೂಸ್ ಮಾಡಬಹುದು, ಅಂದ್ರೆ ಅದನ್ನ ಮರು ಬಳಕೆ ಮಾಡಬಹುದು, ಅದನ್ನ ಮತ್ತೆ ನವೀಕರಿಸಬಹುದು. ಅಂತ ಸಂಪನ್ಮೂಲಗಳನ್ನ ನಾವು ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಕರಿತೀವಿ. ಉದಾಹರಣೆಗೆ ಸೂರ್ಯನ ಬೆಳಕು, ಇದು ನಾವು ಎಷ್ಟೇ ಯೂಸ್ ಮಾಡಿದ್ರು ಕೂಡ ಮತ್ತೆ ನಮಗೆ ಅದು ದೊರೆತಿದೆ. ಇದನ್ನ ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಕರಿತೀವಿ. ನೀರು, ಇದು ಕೂಡ ಒಂದು ಸಂಪನ್ಮೂಲ. ಇದನ್ನ ನಾವು ಎಷ್ಟೇ ಬಳಸಿದ್ರು ಕೂಡ ಅದು ಖಾಲಿ ಆಗುವುದಿಲ್ಲ, ಬದಲಾಗಿ ಮತ್ತೆ ಅದು ನಮಗೆ ದೊರೆತಕ್ಕಂಥದ್ದು. ಇದನ್ನ ನಾವು ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಕರಿತೀವಿ. ಇನ್ನು ನವೀಕರಿಸಲಾಗದ ಸಂಪನ್ಮೂಲ ಯಾವುದು ಅಂದ್ರೆ ಉದಾಹರಣೆಗೆ ಪೆಟ್ರೋಲ್ ಅಂತ ಅದು ನಾವು ಅದನ್ನ ಯೂಸ್ ಮಾಡಿದಂತೆ ಅದು ನಮಗೆ ಖಾಲಿ ಆಗ್ತಾ ಹೋಗುತ್ತೆ ಹೊರತಾಗಿ ಅದು ಮತ್ತೆ ಸಿಗುವುದಿಲ್ಲ. ಅದನ್ನ ನವೀಕರಿಸಲಾಗದ ಸಂಪನ್ಮೂಲ ಅಂತ ಕರಿತೀವಿ. ಈಗ ಬಯೋ ಎಕನಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಜೈವಿಕ ಆರ್ಥಿಕತೆ ಅಂದ್ರೆ ಏನು ಅನ್ನೋದರ ಡೆಫಿನೇಷನ್ ಅನ್ನು ನಾವು ಈಗ ನೋಡೋಣ. ನವೀಕರಿಸಬಹುದಾದ ಜೈವಿಕ ಸಂಪನ್ಮೂಲಗಳಾಗಿರ್ತಕ್ಕಂಥ ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು, ಬಳಸಿದ ಆಹಾರ, ಇಂಧನ, ಕೈಗಾರಿಕಾ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಅರ್ಥವ್ಯವಸ್ಥೆಯನ್ನ ನಾವು ಜೈವಿಕ ಆರ್ಥಿಕತೆ ಅಂತ ಕರಿತೀವಿ. ಇದು ಪಳೆಯುಳಿಕೆ ಇಂಧನಗಳ, ಕಲ್ಲಿದ್ದಲು, ಪೆಟ್ರೋಲಿಯಂ ಮುಂತಾದವುಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವುದು ಮತ್ತು ಸುಸ್ಥಿರ ಅಭಿವೃದ್ಧಿ ಮತ್ತು ಪರಿಸರ ಸ್ನೇಹಿ ಬೆಳವಣಿಗೆಗಳನ್ನ ಉತ್ತೇಜಿಸತಕ್ಕಂಥ ಒಂದು ಜೈವಿಕ ಆರ್ಥಿಕತೆ ಆಗಿರ್ತಕ್ಕಂಥದ್ದು. ಅಂದ್ರೆ ನಾವು ಈಗ ಜಾಸ್ತಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನ ಮೇಲೆ ನಮ್ಮ ಮಾನವ ಸಂಪನ್ಮೂಲ ಹೆಚ್ಚು ನಾವು ಅಡಿಕ್ಟ್ ಆಗಿದ್ದೀವಿ. ಅದನ್ನ ಕಡಿಮೆ ಮಾಡಿ ಸುಸ್ಥಿರ ಅಭಿವೃದ್ಧಿಗೊಳಿಸುವುದು ಮತ್ತು ಅವುಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಪರಿಸರ ಸ್ನೇಹಿ ಬೆಳವಣಿಗೆಯನ್ನ ಉತ್ತೇಜನ ಮಾಡುವ ಉದ್ದೇಶದಿಂದ ಈ ಕರ್ನಾಟಕ ಬಯೋ ಎಕನಾಮಿ ರಿಪೋರ್ಟ್ 2025 ರಿಲೀಸ್ ಆಗಿರ್ತಕ್ಕಂಥದ್ದು. ಇದರ ಪ್ರಮುಖ ಅಂಶವನ್ನ ನೋಡುವುದಾದರೆ ಕರ್ನಾಟಕದ ಜೈವಿಕ ಆರ್ಥಿಕತೆಯು $39.2 ಬಿಲಿಯನ್ ಮೈಲಿಗಲ್ಲನ್ನ ತಲುಪಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಡಾಟಾ. ತಾವೆಲ್ಲರೂ ಇದನ್ನ ನೋಟ್ ಮಾಡ್ಕೊಳ್ಬೇಕು. ಭಾರತದ ಒಟ್ಟು ಜೈವಿಕ ಆರ್ಥಿಕತೆಗೆ ಕರ್ನಾಟಕದ ಕೊಡುಗೆ ಎಷ್ಟಿದೆ ಅಂದ್ರೆ 21% ನಮ್ಮ ಕರ್ನಾಟಕದ ಕೊಡುಗೆ ನಮ್ಮ ಭಾರತದ ಆರ್ಥಿಕತೆಗೆ ಕೊಡ್ತಾ ಇದೆ. ಇನ್ನು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಈ ವಲಯದ ಕೊಡುಗೆ ಎಷ್ಟಿದೆ ಅಂದ್ರೆ 10% ಇದೆ. GSDPಗೆ 10% ಕೊಡುಗೆಯನ್ನ ಕೊಡ್ತಾ ಇದೆ. ಭಾರತದ ಜೈವಿಕ ಆರ್ಥಿಕತೆಗೆ 21% ಕೊಡ್ತಾ ಇದೆ. ಇವೆರಡನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇನ್ನು 2025ರಲ್ಲಿ ರಾಜ್ಯವು 218 ಹೊಸ ಬಯೋಟೆಕ್ ಸ್ಟಾರ್ಟ್ಅಪ್ ಗಳನ್ನ ಸೇರಿಸಿದೆ. ಒಟ್ಟು 1451ಕ್ಕೆ ಈ ಸ್ಟಾರ್ಟ್ಅಪ್ ಗಳ ಏರಿಕೆ ಆಗಿರ್ತಕ್ಕಂಥದ್ದು. ಇನ್ನು ಬೆಂಗಳೂರು ಮಾತ್ರ ಅಲ್ಲದೆ ಮೈಸೂರು, ಬೆಳಗಾವಿ, ದಕ್ಷಿಣ ಕನ್ನಡ ಜಿಲ್ಲೆಗಳನ್ನ ಬಯೋ ಕ್ಲಸ್ಟರ್ಗಳಾಗಿ ಹೊರಹೊಮ್ಮುತ್ತಿವೆ ಅಂತ ಕೊಟ್ಟಿದ್ದಾರೆ. ಈ 3 ಜಿಲ್ಲೆಗಳ ಹೆಸರನ್ನ ತಾವು ನೋಟ್ ಮಾಡ್ಕೊಳ್ಬೇಕು. ಇದು ಕರ್ನಾಟಕ ಬಯೋ ಎಕನಾಮಿ ರಿಪೋರ್ಟ್ 2025 ಬಗ್ಗೆ ವಿವರಣೆಯನ್ನ ತಾವು ನೋಡಿದ್ರಿ. ಇನ್ನು ಇನ್ನೊಂದು ಕರ್ನಾಟಕದ ಪ್ರಚಲಿತ ವಿದ್ಯಮಾನ ಏನಂದ್ರೆ ವೆಮಗಲ್ನಲ್ಲಿ ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನ್ ಉದ್ಘಾಟನೆ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ವೆಮಗಲ್ನಲ್ಲಿ ಅಂದ್ರೆ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಅದನ್ನ ವೆಮ್ಗಲ್ ಹೆಲಿಕಾಪ್ಟರ್ ಅಂತ ಕರಿತೀವಿ. ಕೋಲಾರ ಜಿಲ್ಲೆಯ ವೆಮ್ಗಲ್ನಲ್ಲಿ ಭಾರತದ ಮೊದಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್, ಭಾರತದ ಮೊಟ್ಟ ಮೊದಲ ಖಾಸಗಿ ವಲಯದ ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನ್ ಕಾರ್ಯಾರಂಭ ಎಲ್ಲಿ ಮಾಡಿದೆ ಅಂದ್ರೆ ಕರ್ನಾಟಕದ ಕೋಲಾರ ಜಿಲ್ಲೆಯ ವೆಮ್ಗಲ್ನಲ್ಲಿ ಆರಂಭವಾಗಿರ್ತಕ್ಕಂಥದ್ದು.
ಇದು ಯಾವುದರ ಸಹಯೋಗದೊಂದಿಗೆ ಆರಂಭವಾಗಿದೆ ಅಂದ್ರೆ ಟಾಟಾ ಮತ್ತು ಏರ್ಬಸ್ ಸಹಯೋಗದಲ್ಲಿ ಈ ಘಟಕವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಟಾಟಾ ಮತ್ತು ಏರ್ಬಸ್ ಇವೆರಡನ್ನು ತಾವು ನೆನ್ಪಿಟ್ಕೊಳ್ಬೇಕು. ಕರ್ನಾಟಕದ ಕೋಲಾರ ಜಿಲ್ಲೆ ವೆಮ್ಗಲ್ ಇದು ಮೊಟ್ಟ ಮೊದಲ ಭಾರತದ ಖಾಸಗಿ ವಲಯದ ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನ್ ನ ಕಾರ್ಯಾರಂಭ ಮಾಡಿರ್ತಕ್ಕಂಥದ್ದು. ಇಲ್ಲಿ ಏರ್ಬಸ್ H125 ನಾಗರಿಕ ಹೆಲಿಕಾಪ್ಟರ್ ಗಳನ್ನ ಇಲ್ಲಿ ತಯಾರು ಮಾಡಲಾಗುತ್ತೆ. ಇದರ ಪ್ರಾಮುಖ್ಯತೆ ಏನಂದ್ರೆ ಇದು ರಕ್ಷಣಾ ಮತ್ತು ಏರೋಸ್ಪೇಸ್ ತಂತ್ರಜ್ಞಾನದಲ್ಲಿ ಕರ್ನಾಟಕದ ನಾಯಕತ್ವವನ್ನ ಇದು ಸಾರುತ್ತೆ ಮತ್ತು ಈ ಉಪಕ್ರಮ ಸಂಪೂರ್ಣವಾಗಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಇದು ಸ್ಥಾಪನೆಯಾಗಿರ್ತಕ್ಕಂಥದ್ದು. ತಾವಿಲ್ಲಿ ಕೆಳಗಡೆ ಚಿತ್ರಗಳನ್ನ ನೋಡಬಹುದು. ಏರ್ವೇಸ್ DHHTT ಅಂತಕ್ಕಂಥ ಹೆಲಿಕಾಪ್ಟರ್ ನ ಉತ್ಪಾದನೆ, N353 ಈ ಹೆಲಿಕಾಪ್ಟರ್ ಉತ್ಪಾದನೆ ಇವೆಲ್ಲವೂ ಮೇಕ್ ಇನ್ ಇಂಡಿಯಾ ಉಪಕ್ರಮದಡಿ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯ ವೆಮ್ಗಲ್ನಲ್ಲಿ ಖಾಸಗಿ ವಲಯದ ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನ್ ಅನ್ನ ಕಾರ್ಯಾರಂಭ ಮಾಡಿರ್ತಕ್ಕಂಥದ್ದು. ಇನ್ನು ಮತ್ತೊಂದು ಕರ್ನಾಟಕದ ಪ್ರಮುಖ ಕರೆಂಟ್ ಅಫೇರ್ಸ್ ಅಂದ್ರೆ ಲಿವೇಟ್ ನೆಕ್ಸ್ಟ್ ಮತ್ತು ಡೀಪ್ ಟೆಕ್ ಕಾರ್ಯಕ್ರಮ ಅಂತಕ್ಕಂಥದ್ದು. ಎಲಿವೇಟ್ ನೆಕ್ಸ್ಟ್ ಮತ್ತು ಡೀಪ್ ಟೆಕ್ ಕಾರ್ಯಕ್ರಮ. ಎಲಿವೇಟ್ ನೆಕ್ಸ್ಟ್ 2026 ಇದೊಂದು ಕರ್ನಾಟಕ ಸರ್ಕಾರದ ಬಹಳ ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಒಂದು ಉಪಕ್ರಮ ಆಗಿದೆ. ವಾಟ್ ಈಸ್ ಎಲಿವೇಟ್ ನೆಕ್ಸ್ಟ್ ಹಂಗಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾದ್ರೆ ಕರ್ನಾಟಕ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ITBT ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಏನಿದೆ ಮಿನಿಸ್ಟ್ರಿ, ಇದು ಡೀಪ್ ಟೆಕ್ ಸ್ಟಾರ್ಟ್ಅಪ್ ಗಳಿಗಾಗಿ ವಿಶೇಷವಾಗಿ ಪ್ರಾರಂಭಿಸಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಎಲಿವೇಟ್ ನೆಕ್ಸ್ಟ್ ಅಂತಕ್ಕಂಥದ್ದು. ಇದು ಕರ್ನಾಟಕದ ಡೀಪ್ ಟೆಕ್ ದಶಕದ ದೃಷ್ಟಿಕೋನದ ಅಡಿಯಲ್ಲಿ ಇದು ಬರ್ತಕ್ಕಂಥದ್ದು. ಕರ್ನಾಟಕ ಸರ್ಕಾರವು ಡೀಪ್ ಟೆಕ್ ಸ್ಟಾರ್ಟ್ಅಪ್ ಗಳನ್ನ ಉತ್ತೇಜಿಸಲು ಹೊಸ ಯೋಜನೆಗಳನ್ನ ಘೋಷಿಸಿರ್ತಕ್ಕಂಥದ್ದು. ಮೊದಲನೇದು ಎಲಿವೇಟ್ ನೆಕ್ಸ್ಟ್ ಅಂತಕ್ಕಂಥದ್ದು. ಇದು ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಸೆಮಿ ಕಂಡಕ್ಟರ್ ವಲಯಗಳ ಸ್ಟಾರ್ಟ್ಅಪ್ ಗಳಿಗೆ ಸುಮಾರು 50 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಇದು ಅನುದಾನವನ್ನ ಬಿಡುಗಡೆ ಮಾಡುತ್ತೆ. ಯಾಕಂದ್ರೆ ಕೃತಕ ಬುದ್ಧಿಮತ್ತೆ, AI ಮತ್ತು ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಸೆಮಿ ಕಂಡಕ್ಟರ್ ವಲಯಗಳ ಸ್ಟಾರ್ಟ್ಅಪ್ ಗಳಿಗೆ ಯಾವಿದಾವೆ ಈ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ಟೆಕ್ನಾಲಜಿ ಮತ್ತು ಸೆಮಿ ಕಂಡಕ್ಟರ್ ವಲಯಕ್ಕೆ ಸಂಬಂಧಿಸಿರ್ತಕ್ಕಂಥ ಸ್ಟಾರ್ಟ್ಅಪ್ ಗಳು ಯಾವಿದಾವೆ ಅವುಗಳಿಗೆ 50 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಅನುದಾನವನ್ನ ನಮ್ಮ ರಾಜ್ಯ ಸರ್ಕಾರ ಎಲಿವೇಟ್ ನೆಕ್ಸ್ಟ್ ಕರ್ನಾಟಕ ಯೋಜನೆಯಡಿಯಲ್ಲಿ ಕೊಡ್ತಾ ಇದೆ. ಇನ್ನು ಬಿಯಾಂಡ್ ಬೆಂಗಳೂರು ಅಂತಕ್ಕಂಥ ಒಂದು ಉಪಕ್ರಮ ನಿಮ್ಗೆ ಈಗಾಗಲೇ ಗೊತ್ತಿದೆ. ಮೊದಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಈಗ ಅದನ್ನ ಬಿಯಾಂಡ್ ಬೆಂಗಳೂರು ಅಂತ ಮಾಡಲಾಗಿದೆ. ಈ ತಂತ್ರಜ್ಞಾನವನ್ನ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡದಂತಹ ನಗರಗಳಿಗೆ ವಿಸ್ತರಿಸಲು ಈ ಯೋಜನೆಯನ್ನ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ಒಂದು ಉಪಕ್ರಮ ಏನಂದ್ರೆ ನಮ್ಮ ಕರ್ನಾಟಕದ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಕ್ಕಂಥ ಇಸ್ರೋ ಯುವಿಕಾ 2026 ಮತ್ತು ಸ್ಟಾರ್ಟ್ ಅಂತಕ್ಕಂಥ ಎರಡು ಪ್ರಮುಖವಾಗಿರ್ತಕ್ಕಂಥ ವಿದ್ಯಮಾನಗಳು ಸದ್ಯ ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿವೆ. ಹಾಗಂದ್ರೆ ಏನು ಅನ್ನೋದನ್ನ, ಯುವಿಕಾ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋ ಶಾಲಾ ಮಕ್ಕಳಿಗಾಗಿ ಯುವ ವಿಜ್ಞಾನಿ ಕಾರ್ಯಕ್ರಮ, ಇದನ್ನ ತಾವು ನೆನ್ಪಿಟ್ಕೊಳ್ಬೇಕು. ಯುವ ವಿಜ್ಞಾನಿ ಕಾರ್ಯಕ್ರಮ ಯುವಿಕಾ ಎಂಬ ವಿಶೇಷ ಕಾರ್ಯಕ್ರಮ. ಯು ಅಂದ್ರೆ ಯುವ, VI ಅಂದ್ರೆ ವಿಜ್ಞಾನಿ, KA ಅಂದ್ರೆ ಕಾರ್ಯಕ್ರಮ, ಅದಕ್ಕೆ ಇದನ್ನ ಯುವಿಕಾ ಅಂತ ಕರೀತಾರೆ. ಈ ಕಾರ್ಯಕ್ರಮವನ್ನ ನಮ್ಮ ಇಸ್ರೋ ಆರಂಭಿಸಿದೆ. ಇದು ನಮ್ಮ ದೇಶದ ಭವಿಷ್ಯದ ಕಟ್ಟಡ ಸಾಮಗ್ರಿಗಳಾಗಿರುವ ಯುವ ಜನರಲ್ಲಿ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿನ ಉದಯೋನ್ಮುಖ ಪ್ರವೃತ್ತಿಗಳಲ್ಲಿ ಕಿರಿಯ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನ, ಬಾಹ್ಯಾಕಾಶ ವಿಜ್ಞಾನ, ಬಾಹ್ಯಾಕಾಶ ಅನ್ವಯಿಕೆಗಳ ಕುರಿತು ಜ್ಞಾನವನ್ನ ನೀಡುವ ಉದ್ದೇಶವನ್ನ ಇದು ಯುವಿಕಾ 2026 ಹೊಂದಿರತಕ್ಕಂಥದ್ದು. ಯುವಕರಿಗಾಗಿ ಈ ಉಪಕ್ರಮ ಇರ್ತಕ್ಕಂಥದ್ದು ಇದರ ಪ್ರಮುಖ ಗುರಿ. ಬೆಂಗಳೂರು ಮೂಲದ ಇಸ್ರೋ ವಿದ್ಯಾರ್ಥಿಗಳಿಗೆ 2 ಪ್ರಮುಖ ವಿಜ್ಞಾನ ಕಾರ್ಯಕ್ರಮಗಳನ್ನ ಆರಂಭ ಮಾಡಿದ್ದಾರೆ. ಅದೇ ಒಂದು ಯುವಿಕಾ ಮತ್ತು ಸ್ಟಾರ್ಟ್. ಯುವಿಕಾ 2026 ಯುವ ವಿಜ್ಞಾನಿ ಕಾರ್ಯಕ್ರಮ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸತಕ್ಕಂಥ ಒಂದು ವಸತಿಯುತ ಒಂದು ಕಾರ್ಯಕ್ರಮ ಇದಾಗಿರುತ್ತೆ ಯುವಿಕಾ 2026. ಇನ್ನು ಸ್ಟಾರ್ಟ್ 2026 ಅಂದ್ರೆ ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವೇರ್ನೆಸ್ ಟ್ರೈನಿಂಗ್. ಅಂದ್ರೆ ನಮ್ಮ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ
ಅದರ ಬಗ್ಗೆ ಅರಿವನ್ನ ಮೂಡ್ತಕ್ಕಂಥದ್ದು, ತಿಳುವಳಿಕೆಯ ಜ್ಞಾನವನ್ನ ಮೂಡಿಸುವ ಉದ್ದೇಶದಿಂದ ಈ ಉಪಕ್ರಮವನ್ನ ಆರಂಭ ಮಾಡಲಾಯಿತು. ಇದರ ಈ ವರ್ಷದ ವಿಷಯ ಬಾಹ್ಯಾಕಾಶದಿಂದ ವೀಕ್ಷಣೆ, ಅಬ್ಸರ್ವೇಷನ್ ಫ್ರಮ್ ಸ್ಪೇಸ್ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯವನ್ನ ಹೊಂದಿರತಕ್ಕಂಥದ್ದು, ವಿಷಯವನ್ನ ಹೊಂದಿದೆ. ಇದು ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಬೇತಿಯನ್ನ ನೀಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಸ್ಟಾರ್ಟ್ 2026 ಬಾಹ್ಯಾಕಾಶದಿಂದ ವೀಕ್ಷಣೆ ಇದರ ವಿಷಯ. ಒಂದು ಯುವಿಕಾ, ಇದು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಇಲ್ಲಿಗೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ 18ನೇ ತಾರೀಕು ಫೆಬ್ರವರಿ 2026 ಕರೆಂಟ್ ಅಫೇರ್ಸ್ ಮುಕ್ತಾಯವಾಗುತ್ತೆ. ಮುಂದಿನ ಕರೆಂಟ್ ಅಫೇರ್ಸ್ ಅನ್ನ ನಾಳಿನ ಕ್ಲಾಸ್ನಲ್ಲಿ ವೀಕ್ಷಣೆ ಮಾಡೋಣ ಅಂತ ಹೇಳ್ತಾ, ಅಲ್ಲಿಯವರೆಗೂ ತಾವು ನಮ್ಮ ನಿಮ್ಮದೇ ಆಗಿರ್ತಕ್ಕಂಥ ಈ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ನೋಟಿಫಿಕೇಶನ್ ಮುಖಾಂತರ ಪ್ರತಿದಿನದ ಅಪ್ಡೇಟ್ಸ್ ಅನ್ನ ತಾವು ಪಡಿಬಹುದು. ಈಗಾಗಲೇ ಪ್ರತಿದಿನದ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲಾ ತರಗತಿಗಳನ್ನ ನಮ್ಮ KS ಕ್ಲಾಸ್ ಅಲ್ಲಿ ದೊರೆತಾ ಇವೆ. ಅವುಗಳನ್ನ ತಾವು ಉಚಿತವಾಗಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, KS ಕ್ಲಾಸಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ನಿಮ್ಮ ಎಕ್ಸಾಮ್ ಪರ್ಪಸ್ ಆಗಿ ಇದನ್ನ ಬಳಕೆ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.